ಕಾಂಗ್ರೆಸ್ನಲ್ಲಿ ಪಟ್ಟದ ಆಟ ಜೋರಾಗಿ ನಡೀತಾ ಇದೆ. ದೆಹಲಿಯಲ್ಲಿ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇವೆ. ಈಗ ನಾಳೆ ದೆಹಲಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ವಾಪಸ್ ಆಗ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಸಿಕ್ಕಿರುವಂತಹ ಮಾಹಿತಿ. ನಾಳೆ ಬೆಳಿಗ್ಗೆ 11 ಗಂಟೆ ಸುಮಾರಿಗೆ ದೆಹಲಿಗೆ ತೆರಳುತ್ತಾರೆ ಮಲ್ಲಿಕಾರ್ಜುನ ಖರ್ಗೆ. ಬೆಂಗಳೂರಿನಲ್ಲಿದ್ದಾರೆ. ಬೆಂಗಳೂರಿನ ಏರ್ಪೋರ್ಟ್ನಿಂದ ಖರ್ಗೆ ಪ್ರಯಾಣ ಬೆಳೆಸ್ತಾರೆ. ನಾಳೆ ಮಧ್ಯಾಹ್ನ ಸುಮಾರು 2:30ಕ್ಕೆ ದೆಹಲಿ ತಲುಪ್ತಾರೆ ಖರ್ಗೆ. ಇವತ್ತು ಸಂಜೆ ದೆಹಲಿಗೆ ತೆರಳಬೇಕಿತ್ತು. ಇನ್ಫ್ಯಾಕ್ಟ್ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಆದರೆ ದೆಹಲಿ ಪ್ರಯಾಣದ ಸಮಯವನ್ನು ಬದಲು ಮಾಡಿದ್ದಾರೆ. ಇವತ್ತು ಸಂಜೆ ಹೋಗಲ್ಲ, ಬದಲಿಗೆ ನಾಳೆ ಹೊರಡ್ತಾರೆ. ನಾಳೆ ಮಧ್ಯಾಹ್ನದಷ್ಟರಲ್ಲಿ ಅಲ್ಲಿಗೆ ತಲುಪ್ತಾರೆ. ಅದಾದ ನಂತರ ಮತ್ತೆ ಅಲ್ಲಿ ಬೆಳವಣಿಗೆಗಳು, ಕಾಂಗ್ರೆಸ್ನ ಒಂದು ಪಾಳೆಯದಲ್ಲಿ ಚಟುವಟಿಕೆಗಳು ಗರಿಗೆದರುತ್ತೆ. ಸೊ ಈಗಾಗಲೇ ಒಂದು ಟೀಮ್ ಅಲ್ಲಿ ದೆಹಲಿಯಲ್ಲಿ ಬೀಡು ಬಿಟ್ಟಿದೆ. ಈಗಾಗಲೇ ಅಲ್ಲಿ ಕಾರ್ಯಾಚರಣೆಗಳು, ಕಸರತ್ತುಗಳು ಕೂಡ ನಡೀತಾ ಇದೆ. ಅದ್ರ ಜೊತೆಗೆ ಈಗ ಬೆಂಗಳೂರಿಗೆ ಇವತ್ತೇ KC ವೇಣುಗೋಪಾಲ್ ಅವರು ಕೂಡ ಬರ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಅವರು ವಯನಾಡಿಗೆ ಹೋಗ್ತಾರೆ, ಆನ್ ದ ವೇ ಬೆಂಗಳೂರಿಂದ ಹೋಗ್ತಾರೆ. ಸೊ ತ್ರಿವೇಂದ್ರಂನಿಂದ ಬೆಂಗಳೂರಿಗೆ ಬರ್ತಾರೆ KC ವೇಣುಗೋಪಾಲ್ ಅವರು. ಇವತ್ತು ರಾತ್ರಿ ಮತ್ತೆ ವಯನಾಡಿಗೆ ಅವರು ತೆರಳುತ್ತಾರೆ KC ವೇಣುಗೋಪಾಲ್ ಅವರು. ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಾವು ಪ್ರತಿನಿಧಿ ಪ್ರಸನ್ನ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಪ್ರಸನ್ನ, ಓವರ್ ಆಲ್ ಡೆವಲಪ್ಮೆಂಟ್ಗಳನ್ನ ಗಮನಿಸ್ತಾ ಇದ್ದೀರಿ ನೀವು ಕೂಡ. ಕಾಂಗ್ರೆಸ್ ಪಾಳಯದಲ್ಲಿ ಪಟ್ಟದ ಆಟ ಒಟ್ಟಿನಲ್ಲಿ ಜೋರಾಗಿ ನಡೀತಾ ಇದೆ. ಸೊ ಈಗ ದೆಹಲಿಯಲ್ಲಿ ಸದ್ಯಕ್ಕೆ ಯಾವ ರೀತಿಯಾದಂತಹ ಡೆವಲಪ್ಮೆಂಟ್ಸ್ ಇದೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ ಪ್ರಸನ್ನ. ಈಗ ಒಂದ್ ಕಡೆ CM ಕೂಡ ಮಾತಾಡಿದ್ದಾರೆ. ಏನಿದ್ರು ಹೈಕಮಾಂಡ್ ಹೇಳಿದ್ರೆ ನಾನು ಒಪ್ಪಬೇಕು, DKನೂ ಒಪ್ಪಬೇಕು ಅಂತ ಹೇಳ್ತಾರೆ. ಈ ಕಡೆ DK ಹೌದು ಅವ್ರು ಹೇಳಿದ್ದೆ ವೇದವಾಕ್ಯ ಅನ್ನುವಂಥದ್ದನ್ನ ಹೇಳ್ತಾರೆ. ಅಂದ್ರೆ ಸ್ಟಿಲ್ ಇನ್ನು ಒಂದು ಪಕ್ಕಾ ಸಾಲಿಡ್ ಕಾಂಕ್ರೀಟ್ ಡಿಸಿಷನ್ಗೆ ಆಗಿಲ್ವಾ ಇನ್ನೂ ಕೂಡ? ಎಸ್, ಎಕ್ಸಾಕ್ಟ್ಲಿ ಚೇಂಜ್ ಅಥವಾ ಅನ್ಚೇಂಜ್ ಅನ್ನುವಂಥದ್ರ ಬಗ್ಗೆ ಇನ್ನೂ ಸ್ಪಷ್ಟತೆ ಇಲ್ಲ. ಹಾಗಾದ್ರೆ ಪ್ರಸನ್ನ. ಹೌದು ರೆಹಮಾನ್, ನಾಯಕತ್ವ ಬದಲಾವಣೆಯ ವಿಚಾರದಲ್ಲಿ ಒಂದು ಸ್ಪಷ್ಟ ನಿರ್ಧಾರಕ್ಕೆ ಬರೋದಕ್ಕೆ ಇನ್ನೂ ಕೂಡ ಸಾಧ್ಯವಾಗಿಲ್ಲ. ಬಹುತೇಕ ಇದು ಇನ್ನು ಪ್ರಾಥಮಿಕ ಹಂತದಲ್ಲಿ ಇದೆ ಅಂತಲೇ ಅನಿಸ್ತಾ ಇದೆ. ಯಾಕೆಂತಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ದೆಹಲಿಗೆ ಹೋದ ಬಳಿಕ ರಾಹುಲ್ ಗಾಂಧಿ ಅವರ ಜೊತೆ ಕೂತು ಚರ್ಚೆಯನ್ನ ಮಾಡಬೇಕು. ಮೊದಲು ನಿಗದಿಯಾಗಿದ್ದ ಪ್ರಕಾರ ಇವತ್ತು ಸಂಜೆ ವೇಳೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿನಿಂದ ದೆಹಲಿಗೆ ವಾಪಸ್ ಆಗಬೇಕಾಗಿತ್ತು. ನಾಳೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡ್ತಾರೆ ಅನ್ನುವಂತ ನಿರೀಕ್ಷೆ ಇತ್ತು. ಆದ್ರೆ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರ ದೆಹಲಿ ಪ್ರವಾಸದ ಸಮಯ ಬದಲಾಗಿದೆ. ನಾಳೆ ಬೆಳಗ್ಗೆ 11 ಗಂಟೆಗೆ ಬೆಂಗಳೂರಿನಿಂದ ಹೊರಟು ಮಧ್ಯಾಹ್ನ 2:30ಕ್ಕೆ ದೆಹಲಿಯನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ತಲುಪ್ತಾರೆ. ಅದಾದ ಬಳಿಕ ರಾಹುಲ್ ಗಾಂಧಿ ಅವರು ಸಿಗ್ತಾರಾ ಸಿಗಲ್ವಾ ಅನ್ನೋ ಬಗ್ಗೆಯೂ ಕೂಡ ಬಹುತೇಕ ನಾಳೆ ಸಭೆ ನಿಗದಿಯಾಗುವಂತ ಸಾಧ್ಯತೆಗಳಿದ್ದಾವೆ. ಇನ್ನೊಂದು ಕಡೆ KC ವೇಣುಗೋಪಾಲ್ ಅವರು ಈ ಎಲ್ಲ ಬೆಳವಣಿಗೆಗಳಲ್ಲೂ ಕೂಡ ಅತ್ಯಂತ ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತಾರೆ. ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ KC ವೇಣುಗೋಪಾಲ್ ಅವರು ರಾಹುಲ್ ಗಾಂಧಿ ಅವರಿಗೆ ಅತ್ಯಾಪ್ತರಾಗಿರುವಂತವರು. ಯಾವುದೇ ನಿರ್ಧಾರವನ್ನ ರಾಹುಲ್ ಗಾಂಧಿ ತೆಗೆದುಕೊಳ್ತಾರೆ ಅಂತಂದ್ರೆ ಬೇರೆ ಬೇರೆ ರಾಜ್ಯಗಳಲ್ಲೂ ನೋಡಿದೀವಿ, ಕರ್ನಾಟಕದ ವಿಚಾರದಲ್ಲೂ ಕೂಡ ನೋಡಿದೀವಿ. KC ವೇಣುಗೋಪಾಲ್ ಅವರ ನಿರ್ಧಾರ ಅಥವಾ ಅವರ ಸಲಹೆ ಅತ್ಯಂತ ಪ್ರಮುಖ ಆಗುತ್ತೆ. ಹೀಗಾಗಿ ಬೆಂಗಳೂರಿನ ಮಾರ್ಗವಾಗಿಯೇ ವಯನಾಡಿಗೆ ಇವತ್ತು KC ವೇಣುಗೋಪಾಲ್ ಅವರು ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಅವರು ಬೆಂಗಳೂರಿನಲ್ಲಿ ಇರುವಂತಹ ಯಾವುದೇ ರೀತಿಯ ಬೇರೆ ಬೇರೆ ಕಾರ್ಯಕ್ರಮಗಳಿಲ್ಲ. ಆದ್ರೆ ಮಾರ್ಗದ ಮಧ್ಯೆ ಬೆಂಗಳೂರಿಗೆ ಬಂದು ಅಲ್ಲಿಂದ ವಯನಾಡಿಗೆ ತಲುಪುವಂತಹ ರೀತಿಯಲ್ಲಿ KC ವೇಣುಗೋಪಾಲ್ ಅವರ ಪ್ರವಾಸ ನಿಗದಿಯಾಗಿದೆ. ಹೀಗಾಗಿ ಈ ಬೆಂಗಳೂರಿಗೆ ಬಂದು ವಯನಾಡಿಗೆ ಹೋಗುವಂತಹ ಮಾರ್ಗದಲ್ಲಿ ಏನಾದರೂ ಕಾಂಗ್ರೆಸ್ನ ನಾಯಕರು, ಪರ್ಟಿಕ್ಯುಲರ್ಲಿ DK ಶಿವಕುಮಾರ್ ಅವರು KC ವೇಣುಗೋಪಾಲ್ ಅವರನ್ನ ಭೇಟಿಯಾಗಿ ಏನಾದರೂ ಮಾತುಕತೆಯನ್ನ ನಡೆಸ್ತಾರಾ ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ಅನ್ನುವಂಥದ್ದು ಇದೀಗ ಸಹಜವಾದಂತಹ ಕುತೂಹಲವನ್ನು ಮೂಡಿಸ್ತಾ ಇದೆ. ಕಾಂಗ್ರೆಸ್ನ ಪಾಳಯದಲ್ಲಿ ಈ ರೀತಿಯ ನಾಯಕತ್ವ ಬದಲಾವಣೆಯ ವಿಚಾರ ಬಂದಾಗಲೆಲ್ಲವೂ ಕೂಡ KC ವೇಣುಗೋಪಾಲ್ ಅವರು ಹಿಂದೆ 2023ರಲ್ಲಿ ಕೊಟ್ಟಂತಹ ಹೇಳಿಕೆ ಮತ್ತು ಪತ್ರಿಕಾ ಪ್ರಕಟಣೆಯೊಂದು ಬಹಳ ಚರ್ಚೆಗೆ ಗ್ರಾಸವಾಗಿದೆ. ಅವತ್ತು ಸರ್ಕಾರ ರಚನೆಯ ಸಂದರ್ಭದಲ್ಲಿ ಇದೇ KC ವೇಣುಗೋಪಾಲ್ ಅವರು ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಇರ್ತಾರೆ ಮತ್ತು ಲೋಕಸಭಾ ಚುನಾವಣೆಯ ತನಕ KPC ಅಧ್ಯಕ್ಷರಾಗಿ DK ಶಿವಕುಮಾರ್ ಇರ್ತಾರೆ ಅನ್ನುವಂತಹ ಮಾತನ್ನ ಅವತ್ತು ಘೋಷಣೆಯನ್ನ ಮಾಡಿದ್ರು. ಇದೀಗ ಸಿದ್ದರಾಮಯ್ಯನವರ ಆಪ್ತರು ಅದೇ ಅಂಶವನ್ನ ಮುಂದಿಟ್ಕೊಂಡು KC ವೇಣುಗೋಪಾಲ್ ಅವರು ಕೊಟ್ಟಂತಹ ಹೇಳಿಕೆಯ ಆಧಾರವಾಗಿಯೇ ನಾಯಕತ್ವ ಬದಲಾವಣೆ ಇಲ್ಲ ಮತ್ತು KPC ಅಧ್ಯಕ್ಷ ಬದಲಾವಣೆ ಕೂಡ ಆಗಬೇಕು ಅಂತೇಳಿ ಬಿಗಿಪಟ್ಟನ್ನ ಹಿಡಿದಿದ್ದಾರೆ. ಈ ಕಾರಣಕ್ಕೋಸ್ಕರ KC ವೇಣುಗೋಪಾಲ್ ಅವರ ಒಂದು ಅಭಿಪ್ರಾಯ, ಅವರ ನಿರ್ಧಾರ ಕೂಡ ಅತ್ಯಂತ ಪ್ರಮುಖ ಆಗುತ್ತೆ. ಮುಂದಿನ ದಿನಗಳಲ್ಲಿ DK ಶಿವಕುಮಾರ್ ಅವರಿಗೆ ನಾಯಕತ್ವನ ಕೊಡಬೇಕಾ ಬೇಡ ಅನ್ನೋ ವಿಚಾರ ಬಂದಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯದ ಎಲ್ಲ ಬೆಳವಣಿಗೆಗಳನ್ನ ತುಂಬಾ ಹತ್ತಿರದಿಂದ ಕಂಡಂತವರು. ಅವರ ಅಭಿಪ್ರಾಯ ಎಷ್ಟು ಮುಖ್ಯವೋ ರಾಹುಲ್ ಗಾಂಧಿ ಇದೀಗ KC ವೇಣುಗೋಪಾಲ್ ಅವರ ಅಭಿಪ್ರಾಯವನ್ನು ಕೂಡ ಅಷ್ಟೇ ಆಲಿಸ್ತಾರೆ. ಈ ಕಾರಣಕ್ಕೋಸ್ಕರ KC ವೇಣುಗೋಪಾಲ್ ಅವರು ವಯನಾಡಿಗೆ ಹೋಗುವಂತಹ ಮಾರ್ಗ ಮಧ್ಯದಲ್ಲಿ ಬೆಂಗಳೂರಿನ ಮೂಲಕ ಹೋಗ್ತಾ ಇರುವಂತದ್ದು ಬಹಳ ಕುತೂಹಲವನ್ನ ಮೂಡಿಸ್ತಾ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ನಾಳೆ ದೆಹಲಿಗೆ ವಾಪಸ್ ಆದ ಬಳಿಕ ಎಷ್ಟರ ಮಟ್ಟಿಗೆ ರಾಜ್ಯದ ಬೆಳವಣಿಗೆಗಳನ್ನ ರಾಹುಲ್ ಗಾಂಧಿಯ ಗಮನಕ್ಕೆ ತಂದು ಕೂಲಂಕುಷವಾಗಿ ಇದರ ಬಗ್ಗೆ ಚರ್ಚೆಯನ್ನು ನಡೆಸ್ತಾರೆ ಅನ್ನೋದರ ಆಧಾರದ ಮೇಲೆ ಮುಂದಿನ ಬೆಳವಣಿಗೆಗಳು, ಮುಂದಿನ ತಿರುವು, ಮುಂದಿನ ಒಂದಷ್ಟು ಕೆಲ ದಿನಗಳ ರಾಜಕೀಯ ಮಹತ್ವದ ನಿರ್ಧಾರಗಳು ಪ್ರಕಟ ಆಗುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದಾವೆ ರೆಹಮಾನ್.